ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಾನೆ ಹೇಳ್ಬೋದು. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ನಾಳೆ ಎಲ್ಲರ ಖಾತೆಗೂ ಕೂಡ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಬಿಗ್ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೂನ್ 18 ಅಂತಾನೆ ಹೇಳ್ಬೋದು. ನಾಳೆ ಜೂನ್ 19ನೇ ತಾರೀಕು ನಿಮ್ಮೆಲ್ಲರ ಖಾತೆಗೂ ಕೂಡ ಬೆಳಿಗ್ಗೆ 2,000 ರೂಪಾಯಿ ಜಮಾ ಆಗಲಿದೆ. ಅದು ಯಾವ ಕಂತಿನ ಹಣ, ಹಾಗಾದರೆ ಏನು ಇದರ 2,000 ರೂಪಾಯಿ ಯಾವ ಕಾರಣಕ್ಕಾಗಿ ಜಮಾ ಆಗಲಿದೆ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ ಜಮಾ ಮಾಡುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಅದು ಈಗಾಗಲೇ 19ನೇ ಕಂತಿನ ಹಣ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ. 20ನೇ ಕಂತಿನ ಹಣವು ಕೂಡ ಆಲ್ಮೋಸ್ಟ್ ಆಲ್ 85% ಜನರಿಗೆ ಇವತ್ತು ಬೆಳಗಿನ ಅಷ್ಟೊತ್ತಿಗೆ ಜಮಾ ಆಗಿತ್ತು ಅಂತಲೇ ಹೇಳ್ಬೋದು. ಇವತ್ತು ಕೂಡ ನಾನು 2,000 ರೂಪಾಯಿ ನಿಮಗೆ ಯಾರಿಗೆಲ್ಲ ಉಳಿದಿರುವಂಥ 15% ಜನರಿಗೆ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದೆ ಅಂತಲೇ ಹೇಳ್ಬೋದು. ಆ ಒಂದು 15% ಬಾಕಿ ಇರುವಂತಹ ಮಹಿಳೆಯರಿಗೆ, ಅದರಲ್ಲಿ ಇವತ್ತು 5% ಮಹಿಳೆಯರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ 90% ಜನರಿಗೆ ಇವತ್ತನ್ನು ಕೂಡ ಸೇರಿಸಿ ಇವತ್ತು ಒಟ್ಟಾರೆಯಾಗಿ 90% ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು ಉಳಿದಿರುವಂತಹ ಕೆಲವೊಂದಿಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಇನ್ನು 10% ಜನರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋಗೋದಾದರೆ ಇನ್ನು 15ರಿಂದ 18 ಲಕ್ಷ ಜನರವರೆಗೂ ಕೂಡ ಯಾರಿಗೂ ಕೂಡ ಇನ್ನೂ 18 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಜಮಾ ಆಗಿಲ್ಲ. ಅವರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಆ ಒಂದು ಬಾಕಿ ಇರುವಂತಹ ಮಹಿಳೆಯರಿಗೆ ನಾಳೆ 2,000 ರೂಪಾಯಿ ಅವರ ಖಾತೆಗೂ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲವರು ಕೂಡ ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಯವರಿಗೂ ಕೂಡ ಜಮಾ ಆಗಿದೆ. ಆ ಒಂದು ಜಿಲ್ಲೆಯಲ್ಲಿ ಕೇವಲ 1% 2% ಜನರು ಮಾತ್ರ ಉಳಿದುಕೊಂಡಿದ್ದಾರೆ. ಎಲ್ಲ ಜಿಲ್ಲೆಗಳು, ಈ ಕಡೆ ಬೀದರ್ರಿಂದ ಹಿಡಿದು ಚಾಮರಾಜನಗರವರೆಗೂ, ಈ ಕಡೆ ಕಾರವಾರದಿಂದ ಹಿಡಿದು ಕೋಲಾರವರೆಗೂ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಜಿಲ್ಲೆಯಲ್ಲಿ 0.5% 1% ಮಾತ್ರ ಮಹಿಳೆಯರು ಕೂಡ ಉಳಿದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ನಾಳೆ 2,000 ರೂಪಾಯಿ ಜಮಾ ಆಗಲಿದೆ. ಇನ್ನು ಉಳಿದಿರುವಂತೆ 20ನೇ ಕಂತು ಕೂಡ ಸರ್ ನಮಗೆ ಜಮಾ ಆಗಿದೆ, ಹಾಗಾದರೆ 21ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಹೇಳಿ ಅನ್ನೋರು ಕೂಡ ಹಲವಾರು ಮಹಿಳೆಯರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಅವರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾಳೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜೂನ್ 19 ಅಂತಲೇ ಹೇಳ್ಬೋದು. ನಾಳೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಜಮಾ ಆದಂತೆ ಆಗುತ್ತದೆ 20ನೇ ಕಂತಿನ ಹಣ. ಜೂನ್ 20ರ ಒಳಗೆ ನಿಮಗೆಲ್ಲರಿಗೂ ಕೂಡ 20ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರ ಖಾತೆ ಕೂಡ ಜಮಾ ಆಗ್ತಾ ಇದ್ದಂತೆ ಜೂನ್ 25ನೇ ತಾರೀಕಿಂದ ನಿಮಗೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ 21ನೇ ಕಂತಿನ ಅಂದರೆ ಏಪ್ರಿಲ್ ತಿಂಗಳ 21ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಗ ಲಭ್ಯವಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.